ಸುರಭಿ ಹೇಳಿದ ಮಾತು ಯಾವ ಕಾಲಕ್ಕೂ ಸುಳ್ಳಾಗಲಿಕ್ಕಿಲ್ಲ. ಅದು ಮರ್ತ್ಯಲೋಕದಿಂದಲೇ ಬರುವುದು ಅಂತ ಹೇಳಿದ್ದಿ. ಇವನೇ ಹಾಗಿದ್ರೆ ಹೊಡೆದು ಕೊಂದದ್ದು ಅಂತ ಸ್ಪಷ್ಟವಾಯಿತು. ಹಾಗಿದ್ರೆ ಇವಳಿಗೆ ಯೋಗ್ಯನಾದವರ ಇವ, ಆದ್ದರಿಂದಾಗಿ ಇಬ್ಬರು ನಾನು ಸೇರಿಸಿಬಿಟ್ರೆ ನನ್ನ ಕೆಲಸ ಮುಗಿಯಿತಲ್ಲಿ ಅಂತಂದುಕೊಂಡು ಆ ಕುಂಡಲ ಹೇಳ್ತಾಳೆ, ವೀರ ಸತ್ಯಂ ಅಸಂದಿಗ್ಧಂ ಭವತಾಭಿಹಿತಂ ವಚಃ ನಾನ್ಯತ್ರ ಹೃದಯಂ ಹೃಸ್ಯ ದೃಷ್ಟ್ವಾ ಸ್ಥೈರ್ಯಂ ಪ್ರಯಾಸ್ಯತಿ. ಸರಿ ಅಂತಂದುಕೊಂಡು ಅವಳನ್ನು ಸ್ವೀಕರಿಸಬೇಕು ಅಂತ ಅವನು ಹೇಳ್ತಾನೆ. ನಾನು ಪರವಾನಹಮಿತ್ಯಾಹ, ನಾನು ಇನ್ನೊಬ್ಬ ಇಲ್ಲ, ಒಬ್ಬನೇ ಇರುವುದು, ನಾನು ಇನ್ನೊಬ್ಬರ ಅಧೀನದಲ್ಲಿರುವವ. ಇವಳನ್ನು ಸ್ವೀಕರಿಸಬೇಕು ಅಂತಂದರೆ ಹೇಳುವುದಕ್ಕೋ, ಅಂದರೆ ಕನ್ಯಾ ಅವಳು ಹೆಣ್ಣಿದ್ದಾಳೆ, ನಾನು ಹೋದೆ ಅದಕ್ಕೆ ಅರ್ಥ ಇಲ್ಲ ಅಂತಾಗ್ತದೆ ಅಂತ ಹೇಳಿದವಾಗ ತಕ್ಷಣದಲ್ಲಿ ಆ ಕುಂಡಲ ತಮ್ಮ ಕುಲಗುರುವಾದ ತುಂಬರುವನ್ನು ತಾನು ಸ್ಮರಣೆ ಮಾಡಿದ್ದಾಳೆ. ತಕ್ಷಣದಲ್ಲೇ ಅವನು ಸಮಿತು ಕುಶ ಎಲ್ಲವನ್ನು ಹಿಡ್ಕೊಂಡೆಲ್ಲ ಅಲ್ಲಿಗೆ ಆ ಜಾಗಕ್ಕೆ ಬಂದಿದ್ದಾನೆ. ತುಂಬರು ಕುಂಡಲೆಯ ಮೇಲೆ ಗೌರವದಿಂದ ಬಂದಿದ್ದಾನಂತೆ. ಅಗ್ನಿ ಜ್ವಲಿಸಿದ್ದಾರೆ. ಮಂತ್ರಪೂರ್ವಕವಾಗಿ ಆ ಮದಾಲಸೆಗೂ ಹಾಗೂ ಋತಧ್ವಜನಿಗೂ ಕುಲಯಾಶ್ವ ಅದು ಸಿಕ್ಕಿದ ಮೇಲೆ, ಕುದುರೆ ಸಿಕ್ಕಿದ ಮೇಲೆ ಅವನನ್ನು ಕುವಲಯಾಶ್ವ ಅಂತಲೇ ಕರೆಯುವಂಥದ್ದು. ಹೀಗೆ ಆ ಕುವಲಯಾಶ್ವನಿಗೂ ಮದಾಲಸೆಗೂ ವಿವಾಹ ವಿಧಿ ಮುಗಿದಿದೆ. ಸರಿ ಅಂತ ಅವಳು ತನ್ನ ಆಶ್ರಮಕ್ಕೆ ಕುಂಡಲ ತಪಸ್ಸು ಮಾಡೋದಕ್ಕೆ ಅಂತ ಹೊರಟು ಹೋಗಿದ್ದಾಳೆ. ಇವಳನ್ನು ಹಿಡ್ಕೊಂಡು ಮದಾಲಸೆಯನ್ನು ಹಿಡ್ಕೊಂಡು ಹೊರಡೋಷ್ಟೊತ್ತಿಗೆ ಬಂದು ಅಪಹಾರ ಮಾಡ್ತಾ ಇದ್ದಾಳೆ ಇವಳನ್ನು ಅಂತ ದೈತ್ಯರಿಗೆ ಗೊತ್ತಾಗಿ ಅಲ್ಲಿರುವಂಥ ಎಲ್ಲ ದೈತ್ಯರೆಲ್ಲ ಯುದ್ಧಕ್ಕೆ ಅಂತ ಬಂದಿದ್ದಾರೆ. ಅವರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ ಕುಂಡಲೆಯನ್ನು ಇವಳನ್ನು ಕರ್ಕೊಂಡು, ಮದಾಲಸೆಯನ್ನು ಕರ್ಕೊಂಡು ಊರಿಗೆ ಬಂದಿದ್ದಾನೆ. ಹೀಗೆ ಊರಿಗೆ ಬಂದು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದ. ಅವಳು ನಮಸ್ಕಾರ ಮಾಡಿದರು. ಎಲ್ರಿಗೂ ತುಂಬ ಸಂತೋಷವಾಯಿತು. ಹೀಗೆ ಅನೇಕ ವರ್ಷಗಳ ಪರ್ಯಂತ ಅವರು ಜೊತೆಯಲ್ಲಿದ್ದರು. ಒಂದು ಸಲ ತತಃಕಾಲೇ ಬಹುತಿಥೆ ಗತೇ ರಾಜ ಪುನಃಸ್ವತಂ ಪ್ರಾಹ ಗಚ್ಚಾಶು ವಿಪ್ರಾಣಾಂ ತ್ರಾಣಾಯ ಚರಮೇದಿನಿಂ. ಸ್ವಲ್ಪ ಸಮಯ ಆದಮೇಲೆ ಅಪ್ಪ ಹೇಳ್ತಾನೆ, ಪ್ರಜೆಗಳನ್ನು ನಾವು ರಕ್ಷಣೆ ಮಾಡಬೇಕು. ಪ್ರಜೆಗಳು ಅಂದರೆ ನಮ್ಮ ಊರಲ್ಲಿರೋರು ಮಾತ್ರ ಪ್ರಜೆಗಳು ಅಂತ ತಿಳ್ಕೊಳ್ಬಾರ್ದು. ಹಳ್ಳಿಗಳಿದ್ದಾರೆ, ಕಾಡಲ್ಲಿರುವಂತಹ ಋಷಿಮುನಿಗಳು ನಮ್ಮ ಪ್ರಜೆಗಳೇ, ಅವರನ್ನು ರಕ್ಷಣೆ ಮಾಡಬೇಕು. ಯಾವುದೋ ತೀರ್ಥಕ್ಷೇತ್ರಗಳು ಅಲ್ಲಿ ಇರುವಂತಹ ವ್ಯಕ್ತಿಗಳನ್ನು ರಕ್ಷಣೆ ಮಾಡಬೇಕು. ಅದರಿಂದಾಗಿ ನಿನಗೆ ಅನುಭವಕ್ಕೆ ಬೇಕು. ಆದ್ದರಿಂದಾಗಿ ಎಲ್ಲ ಕಡೆಯಲ್ಲಿ ಒಮ್ಮೆ ತೀರ್ಥ ಯಾತ್ರೆ ಹಾಗೂ ದಿಗ್ವಿಜಯ ಮೂಲಕವಾಗಿ ಎಲ್ಲ ಕಡೆಯಲ್ಲಿ ಹೇಗಿದ್ದಾರೆ, ಎಲ್ಲಿ ಏನು ಆಗ್ತಾ ಉಂಟು ಎಂಬುದು ನೋಡಿಕೊಂಡು ಬಾ ಅಂತ ಕಳಿಸ್ತಾನೆ. ಸರಿ ಅಂತ ಅವನು ಸಂಚಾರ ಮಾಡ್ತಾ ಬರುವಾಗ ಒಂದು ಸಲ ಒಂದು ಆಶ್ರಮವನ್ನು ನೋಡ್ತಾನೆ. ಯಮುನಾ ನದಿಯ ತೀರದಲ್ಲಿ ಒಂದು ಆಶ್ರಮ ಉಂಟು. ಆಶ್ರಮ ಯಾರದ್ದು ಅಂತಂದರೆ ಆ ಹಂದಿಯ ರೂಪದಲ್ಲಿ ಬಂದಿದ್ದಾನಲ್ಲ ಪಾತಾಳಕೇತು ಅಂತ, ಅವನ ತಮ್ಮನಾದಂತಹ ತಾಲಕೇತು. ಅವನು ಋಷಿ ರೂಪವನ್ನು ಧಾರಣೆ ಮಾಡಿ ಆಶ್ರಮವನ್ನು ಕಟ್ಟಿಕೊಂಡು ಮಾಯಾವಿಯಾಗಿ ಅಲ್ಲಿದ್ದ ಅವನು ಅಂತ ಗೊತ್ತಾಯಿತು. ತನ್ನ ಅಣ್ಣನನ್ನು ಕೊಂದವನೇ ಇವನು ಅಂತ ಗೊತ್ತಾದಂತಹ ಆ ಮಾಯಾವಿಯಾದಂತಹ ದೈತ್ಯ ಹೇಳ್ತಾನೆ, ಒಂದು ಕೆಲಸ, ನಾನು ಯಜ್ಞ ಮಾಡಲಿಕ್ಕೆ ಹೊರಟಿದ್ದೇನೆ, ನೀನು ರಕ್ಷಣೆಗಾಗಿ ಇಲ್ಲಿ ಇರಬೇಕು ಅಂತ ಕೇಳ್ತಾ. ಆಯಿತು, ಯಾಕೆಂದರೆ ಅವನಿಗೆ ಅದೇ ಇರುವುದದ್ದು, ಋಷಿಮುನಿಗಳ ಯಜ್ಞದ ರಕ್ಷಣೆ ತನ್ನ ಜವಾಬ್ದಾರಿ ತಿಳ್ಕೊಂಡವಾದ್ದರಿಂದಾಗಿ ಅಲ್ಲಿ ನಿಂತುಕೊಂಡ. ನಾನು ನೀರಿನ ಒಳಗಡೆ ಹೋಗಿ ವರುಣಲೋಕಕ್ಕೆ ಹೋಗಿ ಬರಬೇಕು. ನಾನು ಅಷ್ಟೊತ್ತು ಇಲ್ಲಿ ಯಾವುದು ಏನು ಆಗದೇ ಇರುವಂತೆ ನೀನು ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ. ಒಂದು ಕೆಲಸ, ನನಗೆ ಹೋಗುವಾಗ ಮತ್ತು ಮುಂದೆ ಇಲ್ಲಿ ಯಜ್ಞ ಮಾಡುವಾಗ ದಕ್ಷಿಣೆ ಕೊಡಲಿಕ್ಕೆ ಏನೂ ಇಲ್ಲ ನನ್ನಲ್ಲಿ. ನಿನ್ನ ಕಂಠಾಭರಣ ಏನಾದರೂ ಕೊಟ್ಟರೆ ನನ್ನ ಕೈಗೆ, ಆವಾಗ ನಾನು ಏನು ಮಾಡ್ಬೋದು, ಅದರಿಂದ ಏನಾದರೂ ದಕ್ಷಿಣೆಗೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕಾಗ್ತದೆ. ಆದ್ದರಿಂದ ನೀನು ನನಗೆ ನಿನ್ನ ಕಂಠಾಭರಣವನ್ನು ಕೊಡಬಹುದಾ ಅಂತ ಕೇಳಿದ್ದಕ್ಕೆ ಆಗಲಿ ಅಂತಂದ. ತನ್ನ ಕಂಠಾಭರಣವನ್ನು ಬಿಚ್ಚಿಕೊಟ್ಟ ಅವನ ಕೈಯಲ್ಲಿ. ಸರಿ ಅಂತ ನೀರಲ್ಲಿ ಮುಳುಗಿದಂತಹ ದೈತ್ಯ ಬೇರೆ ಕಡೆಯಿಂದ ಎದ್ದು ಅರಮನೆಗೆ ಬಂದ. ಅರಮನೆಗೆ ಬಂದವ ಬರ್ತಾನೆ. ಬಂದೆಲ್ಲ ಹೇಳುವಾಗ ಹೇಳ್ತಾನೆ, ರಾಜನೆಲ್ಲ ಹೇಳ್ತಾನೆ, ಹೀಗೆ ನಿನ್ನ ಮಗ ದೈತ್ಯರಿಂದ ಮುನಿಗಳನ್ನು ರಕ್ಷಣೆ ಮಾಡಬೇಕು ಅಂತ ಅಪೇಕ್ಷೆಪಟ್ಟು ಹೋದ ಸಂದರ್ಭದಲ್ಲಿ ಒಂದು ಆಶ್ರಮದ ಸಮೀಪದಲ್ಲಿ ದೈತ್ಯರವನನ್ನು ಕೊಂದುಬಿಟ್ರು.
ಅವನನ್ನು ಕೊಂದಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಸಾಕ್ಷಿಗೆ ಇದು ಉಂಟು ಅಂತ ಅಂದುಕೊಂಡು ಅವನ ಕುದುರೆಯು ಸತ್ತಿದೆ, ಅವನು ಸತ್ತಿದ್ದಾನೆ, ನೋಡಬೇಕಾದ್ರೆ ಅಂತ ಅಂದುಕೊಂಡು ಅವನ ಕಂಠಾಭರಣವನ್ನು ಕೊಟ್ಟ. ಇದನ್ನು ಕೇಳಿ ರಾಜನಿಗೆ, ರಾಣಿಗೆ, ಎಲ್ಲರೂ ಊರಿನವರೆಲ್ಲ ದುಃಖ ಪಡ್ತಾರೆ. ಅಯ್ಯೋ ಹೀಗಾಯ್ತಲ್ಲ ಅಂತ ಅಂದುಕೊಂಡು ಕೊನೆಗಾಗ ಮದಾಲಸ ಪತಿಯ ವಿರಹವನ್ನು ಸಹಿಸಲಿಕ್ಕಾಗದೆ ಅವನಿಲ್ಲದೆ ನಾನು ಯಾಕೆ ಬದುಕಬೇಕು ಅಂತ ಅಂದುಕೊಂಡು ತಾನು ದೇಹತ್ಯಾಗ ಮಾಡ್ತಾಳೆ. ಇದು ಆದ ನಂತರದಲ್ಲಿ ಅವನು ಮರಳಿ ಪುನಃ ಬಂದ. ನನ್ನ ಕೆಲಸ ಆಯಿತು, ನೀನು ಹೋಗಬಹುದು ಅಂತಂದ. ಸರಿ ಅಂತಂದುಕೊಂಡು ಅವನು ಹೊರಟು ಊರಿಗೆ ಬರುವಾಗ ಊರೇ ಅಳ್ತಾ ಉಂಟು. ಏನು ಅಂತ ಅವನಿಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಅಳ್ತಾ ಇದ್ದಾರೆ, ಏನಾಗ್ತಾ ಉಂಟು ಅಂತ. ಇದೆಲ್ಲ ನೋಡುವಾಗ ಕೊನೆಗೆ ಗೊತ್ತಾಯಿತು ತನ್ನ ಹೆಂಡತಿ ಸತ್ತಿದ್ದಾಳೆ ಅಂತ. ತನ್ನ ಹೆಂಡತಿ ಸತ್ತಿದ್ದಾಳೆ ಅಂತ ಗೊತ್ತಾದ ನಂತರದಲ್ಲಿ ಎಲ್ಲವನ್ನು ಮಾಡಿಕೊಂಡ. ಸರಿ ಅಂತ ಅನಂತರದಲ್ಲಿ ಅವನಿಗೆ ಇನ್ನೊಂದು ಮದುವೆ ಮಾಡಬೇಕು, ಕಾಲಾಂತರದಲ್ಲಿ ಇನ್ನೊಂದು ಮದುವೆ ಮಾಡೋಣ, ಮತ್ತೊಂದು ಮಾಡೋಣ ಅಂತ ಅವನೇ ಒಂದು ಪ್ರತಿಜ್ಞೆ ಮಾಡಿದ. ನಾನು ಮದಾಲಸೆಯನ್ನು ಬಿಟ್ಟು ಇನ್ನಿತರ ಯಾವ ಹೆಣ್ಮಕ್ಕಳನ್ನು ನಾನು ಪತ್ನಿಯನ್ನಾಗಿ ಸ್ವೀಕರಿಸಲಾರೆ. ನನಗೆ ಪತ್ನಿಯಾಗಿ ಕೊನೆ ತನಕ ಈ ಜೀವನದಲ್ಲಿ ಇರುವುದಾದರೆ ಅವಳು ಮಾತ್ರ ಅಂತ ಈ ವಿಷಯವನ್ನು ಅವನು ಹಿಂದಕ್ಕೆ ಕೌಮಾರಾವಸ್ಥೆಯಲ್ಲಿ ನಡೆದಂತಹ ಘಟನೆ ನಮ್ಮಲ್ಲಿ ಹೇಳಿದ್ದಾನೆ. ಆದ್ದರಿಂದ ನಿನಗೆ ಸಾಧ್ಯವಾದರೆ ಆ ಮದಾಲಸೆಯನ್ನು ಮರಳಿ ಅವನಿಗೆ ಕೊಡಿಸುವ ವ್ಯವಸ್ಥೆಯನ್ನು ಮಾಡಬಹುದು ಅಂತ ಅಶ್ವತ್ಥನಾಗನ ಮಕ್ಕಳು ಅವನು ಕೇಳಿದ್ದಕ್ಕೆ, ಇದು ಅಸಾಧ್ಯ, ಸತ್ತಾಗಿದೆ ಅವಳನ್ನು ತಂದುಕೊಟ್ಟರೆ ಮಾತ್ರ ಅವನು ಸ್ವೀಕರಿಸಿ ಅವನು ಸಂತೋಷಪಟ್ಟಾನೆ ಹೊರತು ಮತ್ತೆ ಯಾವುದರಿಂದಲೂ ಅವನಿಗೆ, ಅಂದರೆ ಉಳಿದದ್ದೆಲ್ಲ ಅವನಲ್ಲಿ ಉಂಟು, ಅವನ ಜೀವನದಿಂದದ್ದು ಕಹಿ ಘಟನೆ ಆಗಿದೆ ಎಂಬುದನ್ನು ಅಶ್ವತ್ಥನಾಗನ ಮಕ್ಕಳು ಹೇಳಿದರು. ಹೀಗೆ ಆ ಸಂದರ್ಭದಲ್ಲಿ ಅವನೇನು ಮಾಡಿದ, ಸರಿ ಅಂತ ಅಂದ್ಕೊಂಡು ಆಯಿತು, ವ್ಯವಸ್ಥೆ ಏನಾದರೂ ಮಾಡೋಣ ಅಂತಂದ. ವಿಷಯ ಅವರಿಗೆ ತಿಳಿಸಿಲ್ಲ. ಅವರು ಮತ್ತೂ ಹೋಗ್ತಾ ಬರ್ತಾ ಇದ್ದರು. ಇತ್ತ ಇವನು ಅಶ್ವತ್ಥನಾಗ ಸರಸ್ವತೀ ದೇವಿಯನ್ನು ಒಲಿಸಿಕೊಂಡು ಅವಳನ್ನು ಸ್ತೋತ್ರ ಮಾಡ್ತಾನೆ. ನೀನು ಏನು ಅಂತಂದರೆ ನಮ್ಮ ನಾರಾಯಣನ ನಾಲಗೆ ನೀನು. ಆ ಮಾತು ಎಷ್ಟು ಸ್ಪಷ್ಟವಾದ ಮಾತುಗಳು ಕೆಲವೆಲ್ಲ ಉಂಟು ಅಂತಂದರೆ, ನೀನು ಅಂತಂದರೆ ಅದು ನಾರಾಯಣನ ಮಾತು, ಸರಸ್ವತಿ ನೀನು. ಅವಳನ್ನು ನಾನಾ ಬಗೆಯಿಂದ ಸ್ತೋತ್ರ ಮಾಡ್ತಾ, ಏವಂ ಸ್ತುತಾ ತದಾ ದೇವಿ ವಿಷ್ಣೋರ್ ಜಿಹ್ವಾ ಸರಸ್ವತಿ, ವಿಷ್ಣುವಿನ ಜಿಹ್ವಾ ಸ್ಥಾನ ಸರಸ್ವತೀ ದೇವಿಗೆ. ಹೀಗೆ ಅವಳು ಹೇಳ್ತಾಳೆ. ಏನು ಬೇಕು ಅಂತ ಕೇಳಿದರೆ ಸರಸ್ವತಿ ವರ ಕೇಳು ಅಂತಂದರೆ ಅಶ್ವತ್ಥರ ಹೇಳ್ತಾನೆ, ನನಗೇನಿಲ್ಲ, ನೀನು ಹೇಗೆ ನನಗೂ ನನ್ನ ಅಣ್ಣನಾದ ಕಂಬಲನಿಗೂ ಇಬ್ಬರಿಗೂ ಕೂಡ ಸಮಸ್ತ ಸ್ವರ ಸಂಬದ್ಧವಾದಂತಹ ಇವುಗಳನ್ನೆಲ್ಲ ಹೇಳಬೇಕು. ಸ್ವರಗಳಿಗೆ ಸಂಬಂಧಪಟ್ಟಂತೆ ಏನುಂಟೋ ಅದೆಲ್ಲವನ್ನು ಅನುಗ್ರಹಿಸಬೇಕು ಅಂತ ಕೇಳಿದವಾಗ ಸರಸ್ವತೀ ದೇವಿ ಆ ಕಂಬಲನಾಗ ಮತ್ತು ಅಶ್ವತ್ಥನಾಗ ಅಣ್ಣ ತಮ್ಮಂದಿರು ಅವರಿಗೆ ಸಪ್ತಸ್ವರಗಳು, ಗ್ರಾಮ್ಯ ರಾಗಗಳು 7 ಗೀತಿಕೆಗಳು, 7 ಮೂರ್ಛನೆಗಳು, 49 ತಾನಗಳು, ಗ್ರಾಮತ್ರಯಗಳು, ಇದೆಲ್ಲವನ್ನು ಕೂಡ ನಿಮಗೆ ಬರುವಂತೆ ಅನುಗ್ರಹಿಸಿದ್ದೇನೆ. ಸಪ್ತ ತಾಲಗಳು, ಗತಿತ್ರಯಗಳು, ಇದು ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಇವುಗಳೆಲ್ಲ, ಇದನ್ನೆಲ್ಲ ಅನುಗ್ರಹಿಸಿದ್ದಾಳೆ. ನಿಮ್ಮ ಮೂಲಕವಾಗಿ ಅದು ಎಲ್ಲ ಕಡೆಯಲ್ಲಿ ಸಿಕ್ಕಲಿ ಅಂತ ಅನುಗ್ರಹಿಸಿದ್ದಾಳೆ. ಸರಿ ಅಂತ ಅಶ್ವತ್ಥನಾಗ ಅದನ್ನು ಪಡ್ಕೊಂಡು ತನ್ಮೂಲಕವಾಗಿ ರುದ್ರದೇವರನ್ನು ಉಪಾಸನೆ ಮಾಡ್ತಾನೆ. ರುದ್ರದೇವರು ತಾವು ಪ್ರತ್ಯಕ್ಷರಾಗ್ತಾರೆ. ಏನು ಬೇಕು ಅಂತ ಕೇಳಿದರೆ, ಹೀಗೀಗೆ ಆಗಿದೆ, ನನ್ನ ಮಕ್ಕಳ ಸ್ನೇಹಿತನ ಹೆಂಡತಿ ಹೀಗಾಗಿದ್ದಾಳೆ. ಅಂತಹ ಮದಾಲಸೆ ಈ ವಯಸ್ಸಿನಲ್ಲಿ, ಅಂದರೆ ಆ ವಯಸ್ಸಿನಲ್ಲಿ ಹೇಗಿದ್ದಳೋ ಅದೇ ರೀತಿ ಅವಳಿಗೆ ಪೂರ್ವದ್ದು ಸ್ಮರಣೆ ಇರಬೇಕು, ಯೋಗಿನಿಯಾಗಿರಬೇಕು, ಅವಳು ಆ ರೂಪದಲ್ಲಿ ಅನುಗ್ರಹಿಸಬೇಕು ಅಂತ ಕೇಳಿದವಾಗ ಈಶ್ವರ ದೇವರು ಹೇಳ್ತಾರೆ, ಸರಿ ಹಾಗಿದ್ದರೆ ಶ್ರಾದ್ದಾವ ಕೊನೆಯ ಭಾಗದಲ್ಲಿ ಮಧ್ಯದ ಪಿಂಡವನ್ನು ಭಕ್ಷಣೆ ಮಾಡು, ಆ ಮೂಲಕವಾಗಿ ನಿನ್ನ ಮಧ್ಯದ ಫಣದಿಂದ ಅವಳು ಬರ್ತಾಳೆ, ಯೋಗಿನಿ ಆಗ್ತಾಳೆ, ಒಳ್ಳೆ ರೀತಿಯಲ್ಲಿ ಇರ್ತಾಳೆ ಅಂತ ಅಂದುಕೊಂಡು ಹೇಳಿದ್ದಕ್ಕೆ ಅದೇ ರೀತಿ ಶ್ರಾದ್ದ ಮಾಡಿ ಮಧ್ಯದ ಪಿಂಡವನ್ನು ಅಶ್ವತ್ಥನಾಗ ತಾನು ಭಕ್ಷಣೆ ಮಾಡ್ತಾನೆ. ಅವನ ಮಧ್ಯದ ಫಣದಿಂದ ಮದಾಲಸೆಯ ಉತ್ಪತ್ತಿ ಆಗ್ತದೆ. ತಂದವಳನ್ನು ತನ್ನ ಮಕ್ಕಳಿಗೂ ತೋರಿಸದೆ, ಯಾರಿಗೂ ತೋರಿಸದೆ, ಅವಳಿಗೆ ರಕ್ಷಣೆಗೆ ಬೇಕಾದ ಈ ರೀತಿಯಲ್ಲಿ ಒಂದು ಕೋಣೆಯಲ್ಲಿ ಇಟ್ಟಿರ್ತಾನೆ.
ಅಶ್ವತರ ನಾಗ. ಅನಂತರದಲ್ಲಿ ಮಕ್ಕಳು ಮರಳಿ ಬರುವಾಗ ಇಷ್ಟು ಸಮಯ ಆಯಿತು, ನಿಮ್ಮ ಸ್ನೇಹಿತರು ನಮಗೆ ತೋರಿಸಲಿಕ್ಕಿಲ್ವಾ ಅಂತ ಹೇಳ್ತಾನೆ ಅವನು ಬರುವುದಿಲ್ಲ ಎಲ್ಲಿಗೂ ಅಂತ. ಅಲ್ಲಿ ಏನಾದರೂ ಕೊಡ್ತೇವೆ ಅಂತಂದರೆ ಇಲ್ಲಿ ಏನಾದರೂ ಮಾಡಿ ಕರ್ಕೊಂಡು ಬರಬೇಕು ಅಂತ ಹೇಳಿದವಾಗ ಸರಿ ಅಂತ ಆ ನಾಗ ಮಕ್ಕಳು ಇಬ್ಬರು ಕೂಡ ಅವನ ಬಳಿಯಲ್ಲಿ ಬಂದು ಹೇಳ್ತಾರೆ ನಮಗೆ ಅಂತ. ಇದು ನಿಮ್ಮನೆ ಅಲ್ವಾ ಅಂತಾನೆ ಅವನು. ನಮ್ಮೂರಿಗೆ ಬರಬೇಕು, ನಮ್ಮನೆಗೆ ಬರಬೇಕು ಅಂತಂದರೆ ಋತಧ್ವಜ ಹೇಳ್ತಾನೆ ಇದು ನಿಮ್ಮದೇ ಮನೆ, ನಮ್ಮದೇನು ಪ್ರತ್ಯೇಕ ಉಂಟು ಅಲ್ಲ. ನೀವು ಹಾಗೆ ಏನು ಹೇಳಿದರೂ ಕೂಡ ಇಲ್ಲಿ ನಿಮ್ಮದಲ್ಲದಿದ್ದದ್ದು ಏನೂ ಇಲ್ಲ, ಇದೆಲ್ಲ ನಾನು ನಿಮ್ಮವ, ಇದೆಲ್ಲ ನಿಮ್ಮದೇ. ಅದು ನಮ್ಮಲ್ಲಿ ಹೇಳುವಾಗ ನಾಲಿಗೆಗೆ ಮಾತ್ರ ಅದು ತುದಿ ನಾಲಿಗೆಯಲ್ಲಿ ಬರುವುದಷ್ಟೇ ಅದು. ಆದರೆ ಅವನು ಹಾಗೆ ಮಾಡಲಿಲ್ಲ. ಕೊನೆಗೆ ಅವಾಗ ಹೇಳ್ತಾನೆ ಇಲ್ಲ ನಿನ್ನನ್ನು ನೋಡಬೇಕು ಅಂತ ಅಪ್ಪನಿಗೆ ತುಂಬ ಅಪೇಕ್ಷೆ ಉಂಟು. ಅಲ್ಲಿಗೆ ನಮಸ್ಕಾರ ಮಾಡಿದ ಅಂತೆ. ಗೌರವ, ದೊಡ್ಡವರನ್ನು ಕಂಡಾಗ ಅವರು ಅಪೇಕ್ಷೆ ಪಡ್ತಾರೆ ನನ್ನನ್ನು ನೋಡಬೇಕು ಅಂತಂದರೆ ನಾನು ಖಂಡಿತ ಬರ್ತೇನೆ, ಹೊರಡೋಣ ಅಂತ, ತಡ ಮಾಡೋದು ಬೇಡ ಅಂತಂದ. ಹಾಗೆ ಅವನನ್ನು ಕರ್ಕೊಂಡು ಬರ್ತಾನೆ. ಬಂದ ಸಂದರ್ಭದಲ್ಲಿ ಆ ಅಶ್ವತರನಾಗ ಅವನನ್ನು ಉಪಚರಿಸಿ ಬೇರೆ ಬೇರೆ ರೀತಿಯ ಮಾತುಗಳನ್ನೆಲ್ಲ ಮಾಡಿಕೊಂಡು ನಿನಗೆ ಏನು ಬೇಕು, ಅದು ಬೇಕೋ, ಇದು ಬೇಕು, ಏನು ಬೇಕು ಕೇಳುವಾಗ ಏನು ಬೇಡ ಎಲ್ಲ ಉಂಟು, ನಿಮ್ಮನ್ನು ನೋಡಿದ್ದೇ ದೊಡ್ಡ ಪುಣ್ಯ ಅಂತ ಅಂದುಕೊಂಡು ಅವನು ಅವರನ್ನು ಸ್ತೋತ್ರ ಮಾಡಿದ. ಹೀಗೆ ಕೊನೆಗಾಗುವಾಗ ಈಗ ಸ್ತ್ರೀ ಬೇಕೋ ಮತ್ತೊಂದು ಬೇಕೋ ಅಂತ ಕೇಳುವ ಸಂದರ್ಭದಲ್ಲಿ ಆ ಋತಧ್ವಜ ತನ್ನ ಸ್ನೇಹಿತರಿಬ್ಬರ ಮುಖವನ್ನು ನೋಡ್ತಾನೆ. ನೋಡಿದ ತಕ್ಷಣದಲ್ಲೇ ಹೀಗೆ ವಿಷಯ ಆಯಿತು ಅಂತ ಆ ಮಕ್ಕಳು ಹೇಳ್ತಾರೆ, ಇವಂದು ಹೀಗೆ ಆಗಿದೆ ಅಂತ. ಅಂದರೆ ಅಲ್ಲಿ ಹೇಳುವಂತೆ ಒಂದು ನಾಟಕ ಬೇಕಲ್ಲ, ಅವಾಗ ಹೇಳ್ತಾರೆ ಹೀಗೆ ಆಗಿದೆ, ಕೊಡುವುದಾದರೆ ಅವನಿಗೆ ಮದಾಲ ಸೇನೆದು ಮಾಡೋದು ನಿಮ್ಮ ಅಂತ ಆಗುವುದಾದರೆ ಅದು ಮಾಡ್ಬೋದು ಅಂತ ಮಕ್ಕಳು ಹೇಳ್ತಾರೆ. ನಾನು ಬೇಕಾದರೆ ಮುಟ್ಲಿಕ್ಕಾಗೋದಿಲ್ಲ, ಮಾಯೆಯಿಂದ ಬೇಕಾದರೆ ತೋರಿಸ್ತೇನೆ ಅಂತಾನೆ ಅಶ್ವತರ. ಮುಟ್ಲಿಕ್ಕೆ ಹೋಗ್ಲಿಕ್ಕಿಲ್ಲ, ಮಾತ್ರ ಮುಟ್ಲಿದ್ರೆ ಮಾಯ ಆಗಿಬಿಡ್ತದೆ ಮತ್ತೆ, ಹಾಗೆ ಬೇಕಾದ್ರೆ ತೋರಿಸ್ತೇನೆ ಅಂತ. ಆಗಲಿ ಅಂತಂದ ಅವನು. ಸರಿ ಅಂತ ತಾನು ಕೋಣೆಯಲ್ಲಿ ಇಟ್ಟಂತಹ ಅವಳನ್ನು ಮದಾಲಸೆಯನ್ನು ಕರ್ಕೊಂಡು ಬರ್ತಾರೆ. ನೋಡಿದ ತಕ್ಷಣ ಮೂರ್ಛಿತನಾಗಿ ಬೀಳ್ತಾನೆ. ಮುಟ್ಲಿಕ್ಕಿಲ್ಲ ಅಂತಾನೆ. ಮುಟ್ಲಿಕ್ಕೆ ಬರುವಾಗ ಮುಟ್ಲಿಕ್ಕಿಲ್ಲ. ಹೀಗೆ ಅಲ್ಲಿ ಒಂದು ಔಪಚಾರಿಕವಾಗಿ ಅವನನ್ನು ನೋಡೋಣ ಅಂತ, ಅವನ ಪ್ರೀತಿ ಎಷ್ಟು ಅವಳ ಮೇಲೆ ಉಂಟು ಎಂಬುದನ್ನು ನೋಡೋಣ ಅಂತ ಹೇಳಿದ. ಹೀಗೆ ಮುಂದಕ್ಕಾಗುವಾಗ ಸಂತೋಷಪಟ್ಟು ಆ ಮದಾಲಸೆಯನ್ನು ಅವನ ಜೊತೆಯಲ್ಲಿ ಕೊಟ್ಟು ಕಳಿಸ್ತಾರೆ. ಕರ್ಕೊಂಡು ಬಂದರು, ಎಲ್ಲರೂ ಸಂತೋಷಪಟ್ಟರು. ಮುಂದಕ್ಕೆ ಅವಳಲ್ಲಿ ಇವನಿಗೆ ಋತಧ್ವಜ 4 ಮಂದಿ ಮಕ್ಕಳನ್ನು ಪಡ್ಕೊಂಡ. ಒಬ್ಬ ಸುವೀರ ಅಂತ, ಇನ್ನೊಬ್ಬ ವಿಕ್ರಾಂತ ಅಂತ. ಹೀಗೆ ಮಕ್ಕಳು ಹುಟ್ಟಿದರು. 12ನೇ ದಿವಸ ಪಿತಾ ನಾಮ ಕುರಿಯಾತ್, ಅಪ್ಪ ನಾಮಕರಣ ಮಾಡಬೇಕು. ನಾಮಕರಣ ಮಾಡುವಾಗ ಅವನು ಸುಬಾಹು ಅಂತ ಒಬ್ಬನಿಗಿಟ್ಟರೆ ಪಕ್ಕದಲ್ಲಿದ್ದ ಮದಾಲಸೆ ನಕ್ಕು ಬಿಟ್ಲು. ವಿಕ್ರಾಂತ ಅಂತ ಇಟ್ಟ ಇನ್ನೊಬ್ಬ ಮಗನಿಗೆ, ನಕ್ಕು ಬಿಟ್ಲು ಅವಳು. ಹೀಗೆ 3ನೇವನಿಗೆ ಇನ್ನೊಂದಿಡುವಾಗಲೂ ನಕ್ಕು ಬಿಟ್ಟಿದ್ದಾಳೆ. ಕೊನೆಗಾಗುವಾಗ 4ನೇ ಮಗು ಹುಟ್ಟುವ ಸಂದರ್ಭದಲ್ಲಾಗುವಾಗ ಅವಳು ಇದು ಮಾಡುವಾಗ ಕೇಳ್ತಾನೆ ನೀನು ಯಾಕೆ ನಗ್ತಾ ಇದ್ದಿ ಅಂತ. ನಾನು ಪ್ರತಿಯೊಂದು ನಾಮಕರಣ ಮಾಡುವಾಗ ನಗ್ತಾ ಇದ್ದೀಯಲ್ಲ, ಈಗ ನೀನೇ ಹೆಸರು ಇಡು ನೋಡೋಣ ಅಂತ. ಅವಳು ಸರಿ ಅಂತ ಅಂದುಕೊಂಡು ಅಲರ್ಕ ಅಂತ ಹೆಸರಿಡ್ತಾಳೆ. ಎಂಥ ಅರ್ಥ ಉಂಟು ಆ ಶಬ್ದಕ್ಕೆ? ಅರ್ಥ ಇಲ್ಲದ ಶಬ್ದವನ್ನೆಲ್ಲ ನಾಮಕರಣ ಮಾಡಲಿಕ್ಕೆ ಅಂತ ಹೇಳುವಾಗ ಅವಳು ಹೇಳ್ತಾಳೆ, ಅರ್ಥ ಇಲ್ಲದಿರುವ ಶಬ್ದ ನಾಮಕರಣ ಮಾಡಿದ್ದು ನೀವು. ಯಾಕೆಂದರೆ ವಿಕ್ರಾಂತ ಅಂತಂದರೆ ಎಲ್ಲ ಕಡೆಯಲ್ಲಿ ತುಂಬಿಕೊಂಡವ ಅಂತ ಅರ್ಥ. ನಿಮ್ಮ ಮಗ ಎಲ್ಲ ಕಡೆಯಲ್ಲಿ ತುಂಬಿಕೊಂಡವನ, ಅದು ಪರಮಪುರುಷನಿಗೆ ಬಿಟ್ಟರೆ ಮತ್ತೆ ಎಲ್ಲಿ ಅನ್ವಯವಾಗ್ತದೆ? ಹಾಗೆ ಅನರ್ಥ ಅಲ್ವಾ ಅದು? ಅರ್ಥವುಳ್ಳ ಶಬ್ದ ಅಂತಂದರೆ ಇವನಲ್ಲಿ ಅರ್ಥ ಉಂಟೇ ಅದು ಇಂಥ. ಹೀಗೆ ಆ 3 ಮಂದಿಯ ಮಕ್ಕಳ ಗುಣ ಇಲ್ಲದೆ ಅದನ್ನೆಲ್ಲ ಹೆಸರಿಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾಳೆ. ಅಲರ್ಕ, ಯಾಕೆಂದ್ರೆ ನಮ್ಮಲ್ಲಿ ಅನ್ವರ್ಥ ಇರುವುದು ದೇವರಲ್ಲಿ ಮಾತ್ರ. ಪ್ರತಿಯೊಂದು ಶಬ್ದಗಳು ಅನ್ವರ್ಥವಾಗಿ ಅನ್ವಯಿಸುವುದು ದೇವರಲ್ಲಿ ಮಾತ್ರ, ಮತ್ತು ಎಲ್ಲೂ ಅದನ್ನು ಅನ್ವಯಿಸಲಿಕ್ಕಿಲ್ಲ ಅಂತ ಹೀಗೆ ಹೇಳುವಾಗ ಅವಳ ಮಾತನ್ನು ಒಪ್ಪಿಕೊಂಡು ಸರಿ ಅಂತ ಅವರಿಗೆಲ್ಲ ತಾನು ಇದರ ಪಥವನ್ನು ತೋರಿಸ್ತಾಳೆ ಅವಳು. ಕೊನೆಯ ಮಗನಿಗೆ ಇವನು ಹೇಳ್ತಾನೆ, ಅಪ್ಪ ಹೇಳ್ತಾನೆ, ಋತಧ್ವಜ ಹೇಳ್ತಾನೆ, ಇವನಿಗೆ ಹಾಗೆ ಮಾಡಬೇಡ, ಪ್ರೀತಿ ತೋರಿಸು ಕನಿಷ್ಠ ಪಕ್ಷ, ಅವನಿಗೆ ಹೇಗೆ ಇರಬೇಕು, ರಾಜ್ಯ ಹೇಗೆ ಆಳಬೇಕು ಅದರ ಬಗ್ಗೆ ಹೇಳು ಅಂತ ಹೇಳಿದವಾಗ ಸರಿ ಅಂತ ಅಂದುಕೊಂಡು ಅವಳು ತಲೆ ಮೇಲೆ ಕೈ ಇಟ್ಟು ನೀನು ಒಳ್ಳೆಯ ಜ್ಞಾನಿಯಾಗ್ತಿ, ಒಳ್ಳೆಯ ರೀತಿಯಲ್ಲಿ ರಾಜ್ಯಭಾರ ಮಾಡ್ತಿ ಅಂತ ವಿಶೇಷವಾಗಿ ಅನುಗ್ರಹಿಸ್ತಾಳೆ. ಇಂತಹ ಮಗನೇ ಅಲರ್ಕ. ದತ್ತಾತ್ರೇಯರಿಂದ ಹೇಗೆ ಯೋಗವನ್ನು ಪಡೆದ ಎಂಬಂತಹ ಕಥೆಯನ್ನು ನಾಳೆ ನಾವು ಸೇರುವಾಗ ನೋಡೋಣ ಅಂತ ಹೇಳ್ತಾ ಇಷ್ಟು ಭಾಗವನ್ನು ಗುರುಗಳ ಅಂತರ್ಯಾಮಿ ಪ್ರಾಣಸ್ಥ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡೋಣ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನ್ ಸ್ವತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಂ ಅಸ್ತು.